ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪ್ರಭುವಿನ ದೈವದರ್ಶನ ಪೂರ್ವದ ಶುಕ್ರವಾರ, ಜನವರಿ 3, 2025. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 1ನೇ ಅಧ್ಯಾಯ 29ರಿಂದ 34ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೋವಾನನು ತಾನಿದ್ದಲ್ಲಿಗೆ ಯೇಸು ಬರುತ್ತಿರುವುದನ್ನು ಕಂಡು, ಇಗೋ ನೋಡಿ, ಬಲಿಯರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಇವರು ನನ್ನ ಬಳಿಕ ಬಂದವರಾದರೂ ನನಗಿಂತಲೂ ಮೊದಲೇ ಇದ್ದವರು. ಆದುದರಿಂದ ಇವರು ನನಗಿಂತಲೂ ಶ್ರೇಷ್ಠರು ಎಂದು ನಾನು ಹೇಳಿದುದು ಇವರನ್ನು ಕುರಿತೆ. ಇಸ್ರಾಯೇಲರಿಗೆ ಇವರನ್ನು ತೋರ್ಪಡಿಸಬೇಕೆಂದೇ ನಾನು ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಾ ಬಂದೆನು. ಬರಬೇಕಾಗಿದ್ದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ ಎಂದು ನುಡಿದನು. ಯೋವಾನನು ತನ್ನ ಸಾಕ್ಷ್ಯವನ್ನು ಮುಂದುವರಿಸುತ್ತಾ, ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಸ್ವರ್ಗದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸುವುದನ್ನು ನಾನು ನೋಡಿದೆನು. ಬರಬೇಕಾಗಿದ್ದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ. ಆದರೆ ನೀರಿನಿಂದ ಸ್ನಾನದೀಕ್ಷೆ ಕೊಡುವಂತೆ ನನ್ನನ್ನು ಕಳುಹಿಸಿದ ದೇವರು, ಪವಿತ್ರಾತ್ಮ ಇಳಿದು ಬಂದು ಯಾವ ವ್ಯಕ್ತಿಯ ಮೇಲೆ ನೆಲೆಸುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮನಿಂದ ದೀಕ್ಷಾಸ್ನಾನ ಕೊಡುವಾತ ಎಂದಿದ್ದರು. ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಆದುದರಿಂದ ಅವರೇ ದೇವರ ಪುತ್ರನೆಂದು ಸಾಕ್ಷಿ ನೀಡುತ್ತಿದ್ದೇನೆ ಎಂದು ಹೇಳಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಕ್ರಿಸ್ತನನ್ನು ಅರಿತವರು ಪಾಪರಹಿತ ಮಾರ್ಗದಲ್ಲಿ ಸಾಗುವರು. ಮಾನವರೆಲ್ಲರೂ ದೇವರ ಮಕ್ಕಳು. ದೇವರ ಮಕ್ಕಳೆಂದ ಮೇಲೆ ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಾಗಬೇಕು. ಯಾರು ದೇವರ ಆಜ್ಞೆಗಳನ್ನು ಉಲ್ಲಂಘಿಸುತ್ತಾರೋ ಅವರು ಪಾಪ ಮಾಡುತ್ತಾರೆ. ಆದ್ದರಿಂದ ದೇವರ ಆಜ್ಞೆಗಳನ್ನು ಉಲ್ಲಂಘಿಸದಂತೆ ಎಚ್ಚರಿಕೆ ವಹಿಸಬೇಕು. ಕ್ರಿಸ್ತನನ್ನು ಅರಿತವರು ಪಾಪರಹಿತ ಮಾರ್ಗದಲ್ಲಿ ಸಾಗುವರು. ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ಯಹೂದ್ಯರು ತಮ್ಮ ಪಾಪ ಪರಿಹಾರಕ್ಕಾಗಿ ಪ್ರತಿ ವರ್ಷ ಕುರಿಮರಿಯೊಂದನ್ನು ದೇವರಿಗೆ ಬಲಿಯಾಗಿ ಸಮರ್ಪಿಸುತ್ತಿದ್ದರು. ಇದಕ್ಕೆ ಬದಲಾಗಿ ತಂದೆ ದೇವರಿಗೆ ಸಂತೃಪ್ತಿ ತರುವ ಒಂದು ಪರಿಪೂರ್ಣ ಬಲಿಯ ಅವಶ್ಯಕತೆ ಇತ್ತು. ಆ ಯಜ್ಞದ ಕುರಿಮರಿಯಾಗಲು ಈ ಲೋಕದಲ್ಲಿ ಜನಿಸಿದವರೇ ಪ್ರಭು ಯೇಸು ಕ್ರಿಸ್ತರು. ಇದನ್ನು ಗುರುತಿಸಿ ಜನತೆಗೆ ತೋರಿಸಿಕೊಟ್ಟವರು ಸ್ನಾನಿಕ ಯೋವಾನರು. ಪ್ರಿಯರೇ, ತಂದೆ ದೇವರಿಗೆ ಪರಿಪೂರ್ಣ ಬಲಿಯಾಗಿ ಸಮರ್ಪಣೆಗೊಳ್ಳಲಿರುವವರು ನಮ್ಮ ನಡುವೆ ಇದ್ದಾರೆ ಎಂದು ತಿಳಿಸಿದರು. ಇಮ್ಮಾನುವೇಲ್, ಪ್ರಭು ನಮ್ಮೊಡನೆ ಇದ್ದಾರೆ ಎಂಬ ಅರಿವು ನಮಗಿರುವುದಾದರೆ ನಾವು ರಕ್ಷಣೆಯ ಪಥದಲ್ಲಿ ಸಾಗುತ್ತಿದ್ದೇವೆ ಎಂದು ತಿಳಿದುಕೊಳ್ಳಬಹುದು. ಇಂದಿನ ವಿಶೇಷತೆ ಯೇಸುವಿನ ಅತಿ ಪವಿತ್ರ ನಾಮದ ಸ್ಮರಣೆ. ಆತ್ಮೀಯರೇ, ಯೇಸುಕ್ರಿಸ್ತ ಎಂಬ ಹೆಸರಿನ ಮೂಲ ಬೆಳೆದು ಬಂದ ರೀತಿ ಇಂತಿದೆ. ಆತ್ಮೀಯರೇ, ಯಹೋಶು ಅಥವಾ ಯೇಶ್ವ ಕಾಲಕ್ರಮೇಣ ಯೇಶುವ ಆಗಿ ಮಾರ್ಪಾಡಾಯಿತು. ಯಹು ಎಂದರೆ ದೇವರು ಮತ್ತು ಶುವ ಎಂದರೆ ರಕ್ಷಿಸುವರು ಎಂದರ್ಥ. ಯೆಹೋಶುವ ಎಂಬ ಮೂಲ ಪದದಿಂದ ಯೇಸು ಅಂದರೆ ಗ್ರೀಕ್ ಭಾಷೆಯಲ್ಲಿ ಯೇಸುಸ್ ಎಂಬ ಹೆಸರು ಬಂದಿದೆ. ದೇವರು ರಕ್ಷಿಸುವರು ಎಂಬುದು ಈ ನಾಮದ ಅರ್ಥ. ಗ್ರೀಕ್ ಭಾಷೆಯ ಕ್ರಿಸ್ಟೋಸ್ ಎಂಬ ಮೂಲ ಪದದಿಂದ ಕ್ರಿಸ್ತ ಎಂಬ ಹೆಸರು ಬಂದಿದೆ. ಇದರ ಅರ್ಥ ಅಭಿಷಿಕ್ತನು. ಆತ್ಮೀಯರೇ, ಯೇಸು ಎಂಬ ಹೆಸರನ್ನು ಮರಿಯಮ್ಮನವರಿಗೆ ಸೂಚಿಸಿದ್ದು ಗಬ್ರಿಯಲ್ ದೂತನು. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 31ನೇ ವಾಕ್ಯ. ಯೇಸುವಿನ ಹೆಸರಲ್ಲಿ ಶಕ್ತಿ ಇದೆ. ಯೇಸುವಿನ ಹೆಸರಲ್ಲಿ ಸೌಖ್ಯವಿದೆ. ಯೇಸುವಿನ ನಾಮದಲ್ಲಿ ರಕ್ಷಣೆ ಇದೆ. ಯೇಸುವಿನ ನಾಮದಲ್ಲಿ ಆತ್ಮೀಯತೆ ಇದೆ. ಯೇಸುವಿನ ನಾಮದಲ್ಲಿ ಭರವಸೆ ಇದೆ. ಯೇಸುವಿನ ನಾಮದಲ್ಲಿ ದೇವರ ರಕ್ಷಣೆ ಇದೆ, ದೇವರ ಪ್ರೀತಿ ಇದೆ, ದೇವರ ದಯೆ ಇದೆ, ದೇವರ ಕರುಣೆಗಳಿವೆ. ಹಾಗಾಗಿ ಪ್ರಿಯರೇ, ಶ್ರೇಯಸ್ಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಯೇಸುವಿನ ನಾಮ ಪವಿತ್ರ ನಾಮ. ಈ ನಾಮವನ್ನು ದುರ್ಬಳಕೆ ಮಾಡದೆ ಸದಾ ಗೌರವದಿಂದ ಭಕ್ತಿಯುತವಾಗಿ ಉಚ್ಚರಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.